ಹರಿಯಾಣದ ಪಲ್ವಾಲ್ನಲ್ಲಿ ಮಲಿನ ನೀರು ಸರಬರಾಜಿನಿಂದಾಗಿ ಕಳೆದ 15 ದಿನಗಳಿಂದ 12 ಮಂದಿ ಸಾವು ಕಂಡಿರುವ ಆಘಾತಕಾರಿ ಸಂಗತಿ ಬೆಳಕಿಗೆ ಬಂದಿದೆ. ಒಂದು ಪಕ್ಷದಲ್ಲಿ 1 ಡಜನ್ ಜನರು ಪ್ರಾಣ ಬಿಡಲು ಮಾಲಿನ್ಯಯುಕ್ತ ನೀರು ಕಾರಣ ಎಂದು ವೈದ್ಯರು ಹೇಳುವುದರೊಂದಿಗೆ ಜನರು, ಆರೋಗ್ಯ ಇಲಾಖೆ ಹಾಗೂ ಸ್ಥಳೀಯ ನೀರು ಪೂರೈಕೆಯವರು ಹೌಹಾರಿದ್ದಾರೆ. 107 ಮನೆಗಳಿಂದ ನೀರಿನ ಸ್ಯಾಂಪಲ್ ಸಂಗ್ರಹಿಸಲಾಗಿದ್ದು 23 ನೀರಿನ ಸ್ಯಾಂಪಲ್ ಪರೀಕ್ಷೆ ನಡೆದು ಮುಗಿದಿದೆ. ಅದರ ಪ್ರಕಾರ ನೀರನ್ನು ಬಿಡುವುದಕ್ಕೆ ಮೊದಲು ಸರಿಯಾಗಿ ಕ್ಲೋರಿನೇಷನ್ ಮಾಡಿಲ್ಲ. ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಕಂಡುಬಂದಿವೆ. ಇದರ ನಡುವೆ ಕೊಳಾಯಿ ನೀರಿಗೆ ಎಲ್ಲಾದರೂ ಗಟಾರದ ನೀರು ಬೆರಕೆಯಾಗುತ್ತಿದೆಯೇ ಎಂಬ ಬಗೆಗೆ ಕೂಡ ಅಧ್ಯಯನ ನಡೆದಿದೆ, ಹುಡುಕಾಟವೂ ನಡೆದಿದೆ. ನೀರು ಪೂರೈಸಲು ಸಂಗ್ರಹಿಸಿದ್ದ ನೀರಿನಲ್ಲೂ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಕಂಡುಬಂದಿದೆ. ಹರಿಯಾಣದ ಪಲ್ವಾಲ್ನ ಚಾಯ್ಸ್ನ ಪ್ರದೇಶದಲ್ಲಿ ಈ ಬ್ಯಾಕ್ಟೀರಿಯಾ ಭರಿತ ನೀರಿನ ಸಮಸ್ಯೆ ಬೆಳಕಿಗೆ ಬಂದಿದೆ. ಬ್ಯಾಕ್ಟೀರಿಯಾ ತುಂಬಿದ ನೀರನ್ನು ಬಳಸುವುದರಿಂದ ಆ ಪ್ರದೇಶದ ಬಹುತೇಕರು ಆರೋಗ್ಯ ಸಮಸ್ಯೆಗೆ ಒಳಗಾಗಿದ್ದಾರೆ. ಎಲ್ಲರೂ ಆಸ್ಪತ್ರೆಗೆ ಎಡತಾಕುತ್ತಿದ್ದಾರೆ. ಈ ಕೊಳೆ ನೀರಿನಿಂದಾಗಿ ಪಿತ್ತಕೋಶ ಸಂಬಂಧಿ ತೊಂದರೆ ಹಾಗೂ ವೈರಸ್ ಹೆಪಟೈಟಿಸ್ ಅಧಿಕರಿಸಿದೆ. ಈ ಕಾರಣಗಳಿಂದಾಗಿ ಜಾಂಡೀಸ್ ಬಾಧಿತರಾಗಿ ಜನರು ಸಾಯುತ್ತಿದ್ದಾರೆ. ಈಗ ಎಲ್ಲೆಡೆ ಮೆಡಿಕಲ್ ಕ್ಯಾಂಪ್ ಆರಂಭಿಸಿದ್ದು ಮನೆ ಮನೆ ಸರ್ವೆ ನಡೆಸಲಾಗುತ್ತಿದೆ.